ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನನ್ನ ಮದುವೆ ಅಲ್ಲ, ನನ್ನ ತಮ್ಮನ ಮದುವೆ ಸೀರೀಸ್ನ ಫಸ್ಟ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಿನ್ನ ಮನೆಯಲ್ಲೇ ಇದ್ದೀವಿ, ಹೊರಟಿಲ್ಲ, ಹೊರಡಬೇಕು. ಸೊ ಹೊರಡೋದಕ್ಕೆ ಮುಂಚೆ ನಾನು ಮದುವೆಗೆ ಅಂತೇಳಿ ಒಂದಷ್ಟು ಹ್ಯಾಂಡ್ ವರ್ಕ್ ಬ್ಲೌಸಸ್ನ ಡಿಸೈನ್ ಮಾಡಿದ್ದೀವಿ. ನಮ್ಮ ಬೊಟಿಕಲ್ಲೇ ಮಾಡಿರೋದು. ಇವಾಗ ನಾನು ತೋರಿಸೋ ಎಲ್ಲ ಔಟ್ಫಿಟ್ಗಳು ನಮ್ಮ ಬೊಟಿಕಲ್ಲೇ ರೆಡಿಯಾಗಿರೋದು. ಸೊ ಅದರ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಅಥವಾ ನೀವು ನಮ್ಮ ಬೊಟಿಕಲ್ಲೇ ಸರ್ವಿಸ್ ಕೂಡ ತಗೋಬೋದು. ನಮ್ಮ ಬೊಟಿಕಲ್ಲಿ ಹ್ಯಾಂಡ್ ವರ್ಕ್, ಮಷೀನ್ ವರ್ಕ್, ಹಾಗೆ ಎನಿ ಟೈಪ್ ಆಫ್ ಸ್ಟಿಚಿಂಗ್ ಸರ್ವಿಸ್ ಅವೈಲಬಲ್ ಇರುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಏನೆಲ್ಲ ಮಾಡಿಸಿದ್ದೀನಿ ಅದನ್ನು ತೋರಿಸ್ತೀನಿ. ಇದು ಒಂಥರ ಕಂಪ್ಲೀಟ್ ಪ್ಯಾಕಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀನಿ, ಎಲ್ಲನೂ ಪ್ಯಾಕ್ ಮಾಡಬೇಕಷ್ಟೇ. ಸೊ ಇದು ಮೊದಲನೇದಾಗಿ ನಮ್ಮ ಅಣ್ಣ ಮಗಳದು. ಇದು ಲೈಕ್ ಕ್ರಾಪ್ ಟಾಪ್ ಥರ ಮಾಡಿಸಿದ್ದೀನಿ. ಇದನ್ನು ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಅಂತ ಹೇಳಿ ತಿರುಪತಿಗೆ ಹೋದಾಗ ಕಂಚೀಲ್ ತೊಗೊಬಂದಿದ್ದು. ಸೊ ಅದನ್ನು ಇವಾಗ ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ನೋಡ್ಬೋದು ಈ ಥರ ಬಂದಿದೆ. ಫ್ರಂಟ್ ಸ್ವೀಟ್ ಹಾರ್ಟ್ ನೆಕ್, ಅವಳು ಸ್ವಲ್ಪ ಕುಳಿ ಇರೋದ್ರಿಂದ ಅವಳು ಮೆಜರ್ಗೆ ಮಾಡಿಸಿರೋದು. ಸ್ಲೀವ್ ಈ ಥರ ನಾಟ್ ವರ್ಕ್ ಮಾಡಿಸಿದ್ದೀನಿ. ಇದು ಜರಿ ನಾಟ್ಸು ಹಾಗೆ ಕಾಂಟ್ರಾಸ್ಟ್ ನಾಟ್ಸ್ ಯೂಸ್ ಮಾಡಿ. ಹಾಗೆಯೇ ಬ್ಯಾಕ್ ಸೈಡು ಈ ಥರ ಬೋಟ್ ನೆಕ್ಕಲ್ಲಿ ಮಾಡಿಸಿದ್ದೀನಿ. ಸೊ ಇದಕ್ಕೆ ದುಪ್ಪಟ್ಟವನ್ನು ತಗೋಬೇಕು. ನಾನು ನಿನ್ನೆ ಟೈಮ್ ಸಾಕಾಗಲಿಲ್ಲ, ಸೊ ದುಪ್ಪಟ್ಟವನ್ನು ತಗೊಂಡು ಹಾಕಬೇಕು ಅಂತ ನಾನು ಅಂದ್ಕೊತೀನಿ. ಸೊ ಇದು ಬಂದು ಲೆಹೆಂಗಾ, ಬ್ಲೂ ಮತ್ತು ರೆಡ್ ಮ್ಯಾಚಿಂಗಲ್ಲಿ, ಭಯ ಆಗೋಯ್ತು, ಬ್ಲೂ ಮತ್ತು ರೆಡ್ ಮ್ಯಾಚಿಂಗಲ್ಲಿತ್ತು. ಸೊ ಇದು ಸ್ಕರ್ಟ್ ಮಾಡಿಸಿದ್ದೀನಿ. ಇದನ್ನು ನಾನು ಪ್ಲೀಟ್ಸ್ನ ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಸ್ಟ್ರೈಟ್ನರಲ್ಲಿ ಐರನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆ ಇದೆಲ್ಲ ಸ್ಟಿಚ್ ಆಗಿದ್ದರಿಂದ ಟೈಮ್ ಸಾಕಾಗಿಲ್ಲ, ನನಗೆ ಕಾಪಿ ರೈಟ್ಸ್ ಬರುತ್ತೆ, ಟೈಮ್ ಸಾಕಾಗಿಲ್ಲ. ಸೊ ನಾನು ಸ್ಟ್ರೈಟ್ನರಲ್ಲಿ ಅಲ್ಲೇ ಐರನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಸೊ ಕೆಳಗಡೆ ಹೋಗು, ನಾಗೇಶ್ ಪಾಪ ಹೋಯ್ತೈತಂತೆ, ಓಡು ಓಡು ಓಡು, ಅಗು ಗಡಿ 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 ಓಡು. ಸೊ ಇದೊಂದು ನಾರ್ಮಲ್ ಬ್ಲೌಸು ನಮ್ಮ ಅಮ್ಮಂದು. ಸೊ ನೆಕ್ಸ್ಟು ಸೊ ನೆನ್ನೆ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ನಾನು ನೀಟಾಗಿ ಫೇಶಿಯಲ್ ಎಲ್ಲ ಮಾಡಿಸಿದ್ದೆ. ಸೊ ಅದು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ, ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ. ನೆನ್ನೆ ಶಾಪಲ್ಲಿ ಸ್ಟಾಫ್ ಇರಲಿಲ್ಲ, ಎಲ್ಲ ಕೆಲಸ ನಮ್ಮ ಮನೆ ಬ್ಲೌಸಸ್ಸು ಕಂಪ್ಲೀಟ್ ಮಾಡಿಸೋ ಕೆಲಸ ನಾನೇ ಮಾಡಿದೆ. ಸೊ ಅದಕ್ಕೆ ಏನಕ್ಕೂ ಟೈಮ್ ಸಾಕಾಗಲಿಲ್ಲ ಫ್ರೆಂಡ್ಸ್. ಸೊ ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಬಳೆ ಶಾಸ್ತ್ರಕ್ಕೆ ಏನಕ್ಕಾದರೂ ಆಗುತ್ತೆ ಅಂತ. ಈಗ ಆಲ್ರೆಡಿ ಇದು ನನ್ನ ಮಾವ ಮಗನ ಮದುವೆಲಿ ಹಾಕ್ಕೊಂಡಿದ್ದೆ. ಸೊ ಆವಾಗ ಇದು ಕುಚ್ಚು ಹಾಕ್ಸಿರ್ಲಿಲ್ಲ, ಸೊ ಇವಾಗ ಕುಚ್ಚು ಹಾಕಿಸ್ಕೊಂಡಿದ್ದೀನಿ. ಕ್ರೋಶಾ ಕುಚ್ಚು ಬೇಸಿಕ್. ಸೊ ಇದಕ್ಕೆ ಆವಾಗ ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ ಮಾಡಿಸಿರಲಿಲ್ಲ, ಸೊ ಇದು ಮಾಡಿಸ್ದಾಗಿಂದ ಹಾಕ್ಕೊಳ್ಳಿಲ್ಲ. ಸೊ ಅದಕ್ಕೆ ಇದನ್ನು ಇವಾಗ ತೊಗೊಂಡಿದ್ದೀನಿ. ಸೊ ಈ ಥರ ಸಿಂಪಲಾಗಿ ನಾಟ್ ವರ್ಕ್ ಬೀಡ್ ವರ್ಕ್ ಮಾಡಿಸಿದ್ದೀನಿ, ಕೆಳಗಡೆ ಬೀಡ್ಸ್ ಕೂಡ ಇದೆ. ಸೊ ಇದು ಸಿಂಪಲ್ ವರ್ಕ್. ಇದು ನಮ್ಮ ಬೊಟಿಕಲ್ಲಿ ಮಾಡಿದ್ದಲ್ಲ, ಆ್ಯಕ್ಚುಲಿ ವರ್ಕ್ ಮಾಡಿಸಿದ್ದೆ, ಸ್ಟಿಚ್ ಇವಾಗ ರೀಸೆಂಟಾಗಿ ಮಾಡಿಸಿದೆ. ವರ್ಕ್ ಮಾಡಿಸಿದ ಪೀಸ್ ಹಾಗೆ ಇತ್ತು. ಸೊ ನೀವು ನೋಡಿದರೆ ಆ ಸೀರೆ ಉಟ್ಕೊಂಡಾಗ ವೆಲ್ವೆಟ್ ಬ್ಲೌಸ್ ಒಂದು ಮ್ಯಾಚ್ ಮಾಡ್ಕೊಂಡಿದ್ದೆ. ಸೊ ನೋಡ್ಬೋದು ಈ ಥರ ಇದೆ. ಸೊ ಇದನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ, ನಂಬರ್ 1. ಸೊ ನೆಕ್ಸ್ಟು ಇದೊಂದು ಸೆಮಿ ಬನಾರಸ್ ಸ್ಯಾರಿ ತಗೊಂಡಿದ್ದೀನಿ. ಏನಕ್ಕಾದರೂ ಶಾಸ್ತ್ರ ಗೀಸ್ತ್ರಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಇದು ಒಂದು ಪರ್ಪಲ್ ಹಾಗೆಯೇ ಒಂಥರ ಪಿಂಕ್, ರೋಸ್ ಪಿಂಕ್ ಕಲರ್ ಕಾಂಬಿನೇಷನು. ಸೊ ಇದಕ್ಕೆ ಪ್ಯಾಚ್ ವರ್ಕ್ ಬ್ಲೌಸ್ ಮಾಡಿಸಿದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆ ಮಾಡಿಸಿದ್ದೆ, ಬಟ್ ವೇರ್ ಮಾಡಿರಲಿಲ್ಲ, ಅಂದರೆ ಕಂಪ್ಲೀಟ್ ಸ್ಟಿಚ್ ಆಗಿರಲಿಲ್ಲ. ಸೊ ನೋಡಿ ಸ್ಲೀವ್ ಪ್ಯಾಟ್ರನ್ ಈ ಥರ ಸ್ಯಾರಿ, ಸ್ಲೀವ್ ಪ್ಯಾಟ್ರನ್ ಈ ಥರ ಸ್ವಲ್ಪ ಸ್ಯಾರಿ ಫ್ಯಾಬ್ರಿಕ್ ಕೊಟ್ಟು ಮಾಡಿಸಿದ್ದೀನಿ. ಬ್ಯಾಕ್ ಸೈಡು ಸೇಮ್ ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಕೊಡಿಸಿ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು ಯಾವುದಾದ್ರೂ ಶಾಸ್ತ್ರಕ್ಕೆ ಬೇಕಾಗುತ್ತೇನೋ ಅಂತ ತೊಗೊಂಡಿದ್ದೀನಿ. ವೇರ್ ಮಾಡ್ತೀನಲ್ವ, ನಾಟ್ ಶೋರ್. ಓಕೆ. ಸೊ ನೆಕ್ಸ್ಟು ಇದು ನಮ್ಮ ಮಮ್ಮಿದು ನಾರ್ಮಲ್ ಬ್ಲೌಸ್ ವಿತ್ ಸ್ಯಾರಿ. ಆಲ್ಮೋಸ್ಟ್ ನಂದು ನಮ್ಮ ಮುಂದೆ ಸೇಮ್ ಕಲರ್ ಇದೆ. ಸೊ ನೆಕ್ಸ್ಟ್ ಇದು ನಮ್ಮ ಅತ್ತಿಗೆದು. ಇದು ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ರು. ನನ್ನ ತಮ್ಮನ ಮದುವೆ ಶಾಪಿಂಗ್ ನಮ್ಮಮ್ಮ ಬಂದಿದ್ರಲ್ಲ, ಅವರು ಇಲ್ಲಿಂದ ತೊಗೊಂಡೋಗಿದ್ರು. ಸೊ ಇದು ಫುಲ್ ಕಂಪ್ಲೀಟ್ ಬ್ರೊಕೇಡ್ ಸ್ಯಾರಿ. ಇದಕ್ಕೆ ನಾನು ಕ್ರೋಶಾ ಕುಚ್ಚು ಹಾಕ್ಸಿದ್ದೀನಿ. ನಮ್ಮ ಅದಕ್ಕೆ ಕ್ರೋಶಾ ಕುಚ್ಚು ಯಾವುದೋ ಹಾಕ್ಸಿರ್ಲಿಲ್ಲ. ಸೊ ನಾನು ಹ್ಯಾಂಡ್ ವರ್ಕ್ ಕುಚ್ಚು ಮಾಡ್ಸೋಣ ಅಂದ್ಕೊಂಡಿದ್ದು, ಬ್ರೊಕೇಡ್ ಆಗಿರೋದ್ರಿಂದ ಎಳೆ ಹಂಗೆ ಬರುತ್ತೆ, ಬಟ್ ಅದಕ್ಕೆ ನಾನು ಕ್ರೋಶಾ ಕುಚ್ಚು ಮಾಡಿಸಿದ್ದೀನಿ. ಸೊ ಇದಕ್ಕೆ ಈ ಥರ ಬೋಟ್ ನೆಕ್ಕಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ.
ಇದು ಕಂಪ್ಲೀಟ್ ನಾಟ್ ಸೀಕ್ವೆನ್ಸು ಜೊತೆಗೆ ಕಡ್ದಾನ ಯೂಸ್ ಮಾಡಿದ್ದೀವಿ. ಬೋಟ್ ನೆಕ್ಕಲ್ಲಿ ಸೆಲ್ಫ್ ಕಲರ್ ಆಗಿರೋದ್ರಿಂದ ಓನ್ಲಿ ಗೋಲ್ಡ್ ಮಾತ್ರ ಯೂಸ್ ಮಾಡೋಕ್ಕಾಯ್ತು ಅಷ್ಟೇ. ಸೊ ನೋಡ್ಬೋದು, ಇದಕ್ಕೆ ಹ್ಯಾಂಗಿಂಗ್ಸ್ ಬೇರೆ ಕೊಡಿಸಿದ್ದೀನಿ. ಇಲ್ಲೆಲ್ಲ ಬುಟ್ಟಾಸು ಚೆನ್ನಾಗಿ ಕಾಣುತ್ತೆ. ಓಕೆ, ಇಷ್ಟು. ಇದು ನಮ್ಮ ಮಮ್ಮಿದು. ಇದು ನಾನೇ ಕೊಡಿಸಿದ್ದೀನಿ ನಮ್ಮ ಮಮ್ಮಿಗೆ. ಸೊ ನೋಡಿ ಈ ಥರ ಇದೆ. ಇದು ನಾನು ಕಂಚಿಗೋಲಿ ಯಾರು ಮದುವೆಯವ್ರು ಹೋಗಿದ್ದಾಗ ತರಿಸ್ಕೊಂಡಿದ್ದೆ ಸೀರೆ. ಇದು ಬಾಟಲ್ ಗ್ರೀನ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ನು. ಸೊ ಇದಕ್ಕೂ ಅಷ್ಟೇ ಈ ಥರ ಕುಚ್ಚು ಹಾಕ್ಸಿದ್ದೀನಿ. ಇದು 2 ಡಬಲ್ ಆರ್ಚ್ದು ಕ್ರೋಶಾ ಕುಚ್ಚು. ಸೊ ಇದಕ್ಕೆ ನಾನು ಅಗೇನ್ ಬೋಟ್ ನೆಕ್ಕಲ್ಲೇ, ನಮ್ಮಮ್ಮನ ಹತ್ರ ಈ ಥರ ಯಾವುದೂ ಇರಲಿಲ್ಲ. ಸೊ ಬೋಟ್ ನೆಕ್ಕಲ್ಲೇ ಡಿಸೈನ್ ಮಾಡಿಸಿದ್ದೀನಿ, ನೋಡಬಹುದು. ಇದಕ್ಕೆ ನಾಟ್ಸು ಸೀಕ್ವೆನ್ಸು ಜರ್ದೋಸಿ ಕಡ್ದಾನ ಇಷ್ಟು ಯೂಸ್ ಮಾಡಿಸಿದ್ದೀನಿ. ಹಿಂಗೆ ಬಂದಿದೆ ಬ್ಲೌಸು. ಸೊ ಬಾರ್ಡರ್ ಮೇಲೆ 1 ಇಂಚಷ್ಟು ವರ್ಕ್ ಮಾಡಿಸಿದ್ದೀನಿ. ಸೊ ಇದು ನಮ್ಮ ಮಮ್ಮಿದು ಹ್ಯಾಂಡ್ ವರ್ಕ್ ಬ್ಲೌಸು. ಓಕೆ, ನೆಕ್ಸ್ಟ್ ಕಮ್ಮಿಂಗ್ ಟು ಮೈ ಸ್ಯಾರಿ. ಸೊ ಕಮ್ಮಿಂಗ್ ಟು ಮೈ ಸ್ಯಾರೀಸ್, ನಾನು 2 ಸ್ಯಾರಿ ಅಷ್ಟೇ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಒಂದು ರಿಸೆಪ್ಷನ್ಗೆ, ಒಂದು ಧಾರೆಗೆ ಅಂತ ಹೇಳಿ. ಇನ್ನೊಂದು ನಾನು ಧಾರೆ ಮುಗಿಸ್ಕೊಂಡು ಸಂಡೇ ರಿಟರ್ನ್ ಆಗ್ತೀನಿ. ಬಿಗ್ ರೂಟಕ್ಕೆ ನಮ್ಮಮ್ಮ ಗೌರಿ ಹಬ್ಬಕ್ಕೆ ಕೊಟ್ಟರಲ್ಲ, ಆ ಸ್ಯಾರಿ ಡಿಸೈನ್ ಮಾಡಿಸ್ತಿದ್ದೀನಿ. ಅದನ್ನು ನಾನು ಬಿಗ್ ರೂಟ ವ್ಲಾಗಲ್ಲೇ ತೋರಿಸ್ತೀನಿ, ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಸೊ ನೋಡ್ಬೋದು, ಈ ಸ್ಯಾರಿ ನಾನು ಆಲ್ರೆಡಿ ವ್ಲಾಗಲ್ಲಿ ತೋರಿಸಿದ್ದೆ. ಇದು ಬಂದು ಮೆಹಂದಿ ಗ್ರೀನ್ ವಿತ್ ಒಂಥರ ಸಿಲ್ವರ್ ಗ್ರೇ ಥರ ಇದೆ. ಸೊ ಈ ಸ್ಯಾರಿನ ನಾನು ಮುಹೂರ್ತಕ್ಕೆ ವೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇದಕ್ಕೆ ಕಂಪ್ಲೀಟಾಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ನಮ್ಮ ಶಾಪಲ್ಲಿ ಏನಂದರೆ ನನ್ನ ಸೀರೆ ಅಂತ ಗೊತ್ತಾದರೆ ಹೆವಿ ವರ್ಕ್ ಮಾಡ್ತಾರೆ. ಅವರ ಸ್ಕಿಲ್ಸ್ ಎಲ್ಲ ನನ್ನ ಬ್ಲೌಸ್ ಮೇಲೆ ತೋರಿಸ್ತಾರೆ ಅಷ್ಟೇ. ಸೊ ನೋಡಿ, ಇದು ಕಂಪ್ಲೀಟ್ ಮೆಹಂದಿ ಗ್ರೀನ್ ಮೇಲೆ ಸಿಲ್ವರ್ ಇದೆ. ತುಂಬ ಚೆನ್ನಾಗಿದೆ ಸೀರೆ. ನಾನು ನೋಡಿದ ತಕ್ಷಣ ಇಷ್ಟ ಆಗಿತ್ತು. ಲಾಸ್ಟ್ ಇಯರ್ ಕಂಚಿಲಿ ತೊಗೊಂಡಿದ್ದು. ಸೊ ಇವಾಗ ವೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹ್ಯಾಂಡ್ ವರ್ಕ್ ಈ ಥರ ಮಾಡಿದೆ. ಪರ್ಲು, ಬೀಚು ಎಲ್ಲ ಕೊಟ್ಬಿಟ್ಟು ಮಾಡಿ. ನಾನು ಯಾವ ಡಿಸೈನು ಹೇಳಿರಲಿಲ್ಲ, ಎಲ್ಲ ಅವರೇ ಮಾಡಿರೋದು. ಸೊ ನೋಡ್ಬೋದು, ಹಿಂಗಿದೆ ಸ್ಯಾರಿ. ಸೊ ಇದನ್ನು ನಾನು ಮುಹೂರ್ತಕ್ಕೆ ವೇರ್ ಮಾಡ್ತೀನಿ. ಇದ್ರದ್ದು ಬ್ಲೌಸ್ ನೋಡಿ, ಹುಡುಗಿನೇ ಎಷ್ಟು ಮಾಡಿಸ್ಕೊಂಡಿರುತ್ತೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಅಷ್ಟು ಹೆವಿ ಮಾಡಿಬಿಟ್ಟಿದ್ದಾರೆ. ನಾನು ನನ್ನ ಸೀರೆ ಮದುವೆಗೆ ಅಂತ ಹೇಳಿದ್ದಷ್ಟೇ, ಅವರೇ ಡಿಸೈನ್ ಮಾಡಿ ನಮ್ಮ ವರ್ಕರ್ಸು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ಈ ಥರ ಇದೆ. ಇದು ಸ್ಟಿಚ್ಚಿಂಗು ಅಷ್ಟೇ. ನಾನು ಈ ಥರ ಯಾವತ್ತೂ ಸ್ಟಿಚಿಂಗ್ ಮಾಡಿಸಿಲ್ಲ, ಅವರೇ ಇದೆಲ್ಲ ಮಾಡಿಕೊಟ್ಟಿರೋ ಸ್ಟಿಚಿಂಗ್ದು ತೋರಿಸ್ತೀನಿ ನಿಮಗೆ. ಸೊ ಇದನ್ನು ನೋಡೋದಾದರೆ ಬ್ಯಾಕ್ ಸೈಡ್ ಬೋಟ್ ನೆಕ್ಕು ವಿತ್ ಹೆವಿ ವರ್ಕು. ಬ್ಯಾಕ್ ಸೈಡು ಹೆವಿ ಇದೆ, ಸ್ಲೀವ್ ಅಂತೂ ಕಂಪ್ಲೀಟ್ ಹೆವಿ ಇದೆ. ಸೊ ನನ್ನ ಹತ್ರ ಈ ಥರ ಹೆವಿ ವರ್ಕ್ ಬ್ಲೌಸೇ ಇರಲಿಲ್ಲ ಬಿಫೋರ್. ಈ ಸರಿನೇ ಜಾಸ್ತಿ ಹೆವಿ ಮಾಡಿರೋದು ಸ್ಪೆಷಲಿ, ಯಾಕಂದರೆ ಇದು ಯಾವ ಡಿಸೈನು ನಾನು ಸೆಲೆಕ್ಟ್ ಮಾಡಿಲ್ಲ. ಸೊ ಕಂಪ್ಲೀಟ್ ನಾಟ್ ವರ್ಕ್. ಇದು ಕಡ್ದಾನ ಇದೆ, ಪರ್ಲ್ ಇದೆ, ಜರ್ದೋಸಿ ಇಲ್ಲಿ ಲಾಕ್ ನಾಟ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಬಟ್ ಹೆವಿ ಆಯಿತು ಅಷ್ಟೇ. ನೋಡಿ ಇದೆಲ್ಲ ಕಟ್ ವರ್ಕ್ ಬಂದಿದೆ. ಹ್ಯಾಂಗಿಂಗ್ ಬೀಡ್ಸು ಇದೆಲ್ಲ ಏನಿಲ್ಲ ಅಂದರೂ ನಾವು ಅಬೌವ್ ಬಜೆಟ್ ತಗೋತೀವಿ. ಸೊ ನೋಡಿ ಫ್ರಂಟ್ ಈ ಥರ ಇದೆ. ಈ ಬ್ಲೌಸ್ ಏನಪ್ಪ ಅಂದರೆ ಪ್ರಿನ್ಸಸ್ ಕಟ್ಟು ಪ್ಯಾಡೆಡ್ ವಿತ್ ಬೆಲ್ಟ್ ಕೊಟ್ಟಿದ್ದಾರೆ. ಸೊ ಇದು ಹ್ಯಾಂಡ್ ವರ್ಕಲ್ಲಿ ಪ್ರೀಮಿಯಮ್ ರೇಂಜ್ ಆಫ್ ಬ್ಲೌಸ್ ಸ್ಟಿಚ್ಚಿಂಗ್ ಅಂತ ಹೇಳ್ಬೋದು. ಸೊ ನಾನು ಬ್ರೈಡ್ಸ್ಗೆ ಯೂಶ್ವಲಿ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೆ, ಅವ್ರು ನನಗೆ ಹೊಲ್ದುಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾಡೆಡ್ ಯಾಕೆ ಅಂತ ಹೇಳಿದ್ರೆ, ಇದು ಹಿಂದೆ ಬ್ರಾಡ್ ಇರೋದ್ರಿಂದ ಡಿಸ್ಕಂಫರ್ಟ್ ಆಗಬಾರ್ದು ನಾವು ವೇರ್ ಮಾಡಿದಾಗ ಅಂತ ನಾನು ಬ್ರೈಡ್ಸ್ಗೆ ಪ್ಯಾಡೆಡ್ ಸಜೆಸ್ಟ್ ಮಾಡ್ತಾಯಿದ್ದೆ. ಸೊ ನಾನು ಯೂಶ್ವಲಿ ಪ್ಯಾಡೆಡ್ ವೇರ್ ಮಾಡಲ್ಲ, ಬಟ್ ಇವಾಗ ಪ್ಯಾಡೆಡ್ ಮಾಡಿದ್ದಾರೆ. ಅಂದರೆ ನಿಮಗೆ ಹ್ಯಾಂಡ್ ವರ್ಕ್ ಬ್ಲೌಸಸ್ಗೆ, ಬ್ರಾಡ್ ನೆಕ್ ಇರೋ ಬ್ಲೌಸಸ್ಗೆ ಹ್ಯಾಂಡ್ ವರ್ಕ್ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಸೊ ಅಷ್ಟು. ಸೊ ಇನ್ನು ರಿಸೆಪ್ಷನ್ ಸ್ಯಾರಿ ಬಂದು ಇದು ಈ ವರ್ಷ ವರಮಹಾಲಕ್ಷ್ಮಿದು, ಹೋದ ವರ್ಷ ವರಮಹಾಲಕ್ಷ್ಮಿದು, ಈ ವರ್ಷ ವರಮಹಾಲಕ್ಷ್ಮಿದು. ಹೋದ ವರ್ಷ ಲಕ್ಷ್ಮಿ ಗುಡ್ಸಿ ಸೀರೆ ಇದು, ಈ ವರ್ಷ ಲಕ್ಷ್ಮಿ ಗುಡ್ಸಿ ಸೀರೆ ಇದು. ಓಕೆನಾ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿತ್ತು. ಇದಕ್ಕೆ ಈ ಥರ ಕಟ್ ವರ್ಕಲ್ಲಿ ಕುಚ್ಚು ಮಾಡಿದ್ದಾರೆ ಸ್ಯಾರಿಗೆ, ನೋಡ್ಬೋದು. ಸಖತ್ ಸ್ಕಿಲ್ಸ್ ತೋರಿಸಿದ್ದಾರೆ ನನ್ನ ಸ್ಯಾರಿ ಮೇಲೆ ನೋಡಿ.
ನೀಟಾಗಿ ಕಟ್ ವರ್ಕ್ ಮಾಡಿ, ಇದಕ್ಕೆ ನಾಟ್ ವರ್ಕ್ ಮಾಡಿ, ಕಡ್ಡನ ಮಾಡಿ, ಸೀರೆಯಲ್ಲಿರೋ ಡಿಸೈನ್ ಕಾಪಿ ಮಾಡಿ ಎಲ್ಲ ಮಾಡಿದ್ದಾರೆ. ನೈಸ್, ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಡಿಸ್ಟೆಂಪರ್ ಕಲರ್ ಬ್ಲೌಸ್ ಇದೆ. ಇದು ಇನ್ನೂ ಹೆವಿ. ಸೊ ಲುಕ್ ಅಟ್ ದ ಬ್ಯಾಕ್. ಸೊ ಬ್ಯಾಕ್ ಹಿಂಗಿದೆ. ಇದಕ್ಕೆ ನಾವು ಅವರು ಕಾಂಟ್ರಾಸ್ಟಲ್ಲಿ ನೆಟ್ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಡಲ್ ವೈಟ್, ಗೋಲ್ಡು ಮತ್ತು ಲ್ಯಾವೆಂಡರು, ಜರ್ದೋಸಿ ಎಲ್ಲ ಯೂಸ್ ಮಾಡಿದ್ದಾರೆ. ನೋಡಿ ಹೆಂಗಿದೆ ಬ್ಲೌಸು. ಫಸ್ಟ್ ಟೈಮ್ ಇಷ್ಟು ಹೆವಿ ವರ್ಕ್ ಬ್ಲೌಸ್ ನಾನು ಮಾಡಿಸಿರೋದು, ಹಾಕೋತಾ ಇರೋದು ಕೂಡ. ಸೊ ಸ್ಲೀವ್, ಇದು ಸ್ಲೀವ್ಗೂ ಇಲ್ಲಿ ಕಟ್ ವರ್ಕಲ್ಲಿ ನೆಟ್ ಕೊಟ್ಟಿದ್ದಾರೆ, ಹೆವಿ ಸ್ಲೀವ್ ಕೊಟ್ಟಿದ್ದಾರೆ. ಹಾಕ್ಕೊಂಡಾಗ ಹೆಂಗೆ ಕಾಣುತ್ತೋ ನೋಡಬೇಕು. ಫಿಟ್ಟಿಂಗ್ ಅಂತೂ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ ನಮ್ಮ ಅಂಕಲ್ಲು. ನಮ್ಮ ಶಾಪಲ್ಲಿ ಅಂಕಲ್ ಇದ್ದಾರೆ, ಸಕ್ಕತ್ತಾಗಿ ಹೊಲಿತಾರೆ ಬ್ಲೌಸ್ಗಳು. ಮತ್ತು ಇದು ಕಡ್ಡನ ಲೋಡಿಂಗ್. ಇದು ಜಾಸ್ತಿ ಟೈಮ್ ಹಿಡಿಯುತ್ತೆ. ನನ್ನ ಹತ್ರ ಯಾವ ಬ್ಲೌಸಲ್ಲೂ ಇರಲಿಲ್ಲ. ನನ್ನ ಹತ್ರ ಏನಿಲ್ಲ, ಅದನ್ನು ನೀಟಾಗಿ ಡೀಟೇಲಿಂಗಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ಬ್ಲೌಸು ಹೆವಿಯಾಗಿ ಬಂದಿದೆ. ಸೊ ಇದು ಫ್ರಂಟಲ್ಲಿ ಅವರು ನೆಟ್ ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ನಂಗೆ ಫ್ರಂಟು ಕಂಫರ್ಟ್ ಇರೋಲ್ಲ, ಬೇಡ ಅಂತ ಹೇಳಿದೆ. ಸೊ ಅದೊಂದು ಅಷ್ಟೇ. ಇದು ಅಷ್ಟೇ ಸೇಮ್ ಪ್ಯಾಡೆಡ್ ಪ್ರಿನ್ಸಸ್ ಕಟ್ ವಿತ್ ಬೆಲ್ಟ್. ಸೊ ಈ ಥರ ಇದೆ ಬ್ಲೌಸ್ ಡಿಸೈನ್. ಅದರಲ್ಲಿ ಏನು ಸಿಲ್ವರು ಡಲ್ ಗೋಲ್ಡ್ ಇದೆ ಅದನ್ನೇ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್. ಐ ಪರ್ಸ್ನಲಿ ಲವ್ಡ್ ಇಟ್. ಸೊ ಅಷ್ಟು. ಇನ್ನು ಬೀಗ್ರೂಟಕ್ಕೆ ನಾನು ಕಡ್ಡಿ ಬನಾರಸ್ ಸ್ಯಾರಿ ತೊಗೊಂಡಿದ್ದೀನಿ. ಪ್ಯೂರ್ ಕಡ್ಡಿ ಬನಾರಸ್. ನನ್ನ ಹತ್ರ ಕಡ್ಡಿ ಬನಾರಸ್ ಒಂದೂ ಕಲೆಕ್ಷನ್ ಇರಲಿಲ್ಲ. ಸೊ ಅದೊಂದು ತೊಗೋಬೇಕಂತ ಆಸೆ ಇತ್ತು, ತೊಗೊಂಡಿದ್ದೀನಿ. ಅದನ್ನು ಕೂಡ ವರ್ಕ್ ಮಾಡಿಕೊಡ್ತಾರೆ. ಅದು ಇನ್ಯಾವ ಥರ ಮಾಡ್ತಾರೆ ಅನ್ನೋದನ್ನು ವೇರ್ ಮಾಡಿದಾಗ ತೋರಿಸ್ತೀನಿ. ಸೊ ಇವಾಗ ಇದಿಷ್ಟು ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಡಬೇಕು. ಸೊ ಇದ್ರ ಜೊತೆಗೆ ಒಂದಷ್ಟು ಮೇಕಪ್ ಐಟಮ್ಸ್ ತೊಗೊಂಡಿದ್ದೀನಿ. ನಾನು ಜಸ್ಟು ಅಲ್ಲಿ ಒಬ್ಬರು ಹೇರ್ ಸ್ಟೈಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಹೇರ್ ಸ್ಟೈಲ್ಸ್ ಬೇಕು ಅಂತ ಕೇಳಿದ್ದೀನಿ. ಸೊ ಅವ್ರು ಅಲ್ಲಿ ಬಂದು ಮಾಡಿಕೊಡ್ತಾರೆ. ಮೇಕಪ್ ಎಲ್ಲ ನಾನೇ ಮಾಡ್ಕೊತೀನಿ. ನಾನು ಆ ಥರ ಎಲ್ಲ ಎಕ್ಸ್ಪೆನ್ಸಿವ್ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಹೇರ್ ಸ್ಟೈಲಿಸ್ಟ್ ರೀಸನಬಲ್ ಪ್ರೈಸ್ ಅಂತ ಹೇಳಿ ಅದನ್ನು ಬುಕ್ ಮಾಡಿದ್ದೀವಿ ಅಷ್ಟೇ. ಸೊ ಅಷ್ಟೇ ಗೈಸ್, ಇವಾಗ ಪ್ಯಾಕ್ ಮಾಡ್ಕೋಬೇಕು, ಹೊರಡಬೇಕು. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸೊ ನೋಡಿ, ಇದೊಂದು ಬ್ಯಾಗ್ ತೊಗೊಂಡಿದ್ದೆ ಫ್ರಮ್ ಮೀಶೋ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಸೊ ಇದ್ರದ್ದು ನಾನು ಲಿಂಕ್ ಶೇರ್ ಮಾಡಿರ್ತೀನಿ, ಆರ್ ಅದರ್ವೈಸ್ ಮಿನಿ ವ್ಲಾಗ್ ಶಾರ್ಟ್ಸ್ ಥರ ಹಾಕಿರ್ತೀನಿ. ಸೊ ಅಲ್ಲೋಗಿ ನೀವು ಬೈ ಮಾಡ್ಬೋದು. ಸೊ ನೋಡಿ, ಇದು ಜಿಪ್ಪು ಓಪನ್ ಮಾಡಿದರೆ ಇದು ಸೈಜ್ ಎಕ್ಸ್ಪ್ಯಾಂಡ್ ಆಗೈತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಗೇಜ್ನ ಇದರಲ್ಲಿ ಕ್ಯಾರಿ ಮಾಡ್ಬೋದು ಆರಾಮಾಗಿ. ನೋಡಿ ಈ ಥರ. ಸೊ ನಾನು ಸ್ಯಾರೀಸ್ ಎಲ್ಲ ಇದರಲ್ಲೇ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸುಬ್ಬದ ಒಂದು ಬ್ಯಾಗು, ನಮ್ಮ ಮನೆಯವ್ರದ್ದು ಒಂದು ಬ್ಯಾಗು ರೆಡಿ ಮಾಡ್ಕೊತೀನಿ. ಸೊ ಇದು ಯಶು ಬರ್ತಾಯಿಲ್ಲ. ಯಶು ಯಾಕಂದರೆ ಇವಾಗ ಒಂದು 5th ಇರೋದ್ರಿಂದ ಇವಾಗ ನಮ್ಮನೆ ಫಂಕ್ಷನು ಹಬ್ಬ ಅದು ಇದು ಅಂದ್ಕೊಂಡು ಅಟೆಂಡೆನ್ಸು 70% ಬಂದುಬಿಟ್ಟಿದೆ. ಸೊ ಅದಕ್ಕೆ ನೆಕ್ಸ್ಟು ಮಂಗಳವಾರ ಬೀಗ್ರೂಟ ಇದೆಯಲ್ಲ, ಸೊ ಅಲ್ಲಿಗೆ ನಮ್ಮ ಅತ್ತೆ ಮಾವೆಲ್ಲ ಬರ್ತಾರೆ, ಅವ್ರ ಜೊತೆ ಕರ್ಕೊಂಡು ಹೋಗೋಣ ಅಂತ ಯಶುನ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ನಾವು 3 ಜನ ಮಾತ್ರ ಹೋಗ್ತಾಯಿದ್ದೀವಿ. ಓಕೆ, ಲೆಟ್ಸ್ ಗೋ. ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಅಮ್ಮಂದು, ನಮ್ಮ ಅತ್ತಿಗೆದು ಎಲ್ಲ ಒಂದು ಕಡೆ ಇಟ್ಕೊತೀನಿ. ನಮ್ಮ ಅಣ್ಣ ಮಗಳಿಗೆ ಏನೋ ದುಪ್ಪಟ್ಟ ಅದೆಲ್ಲ ತೊಗೋಬೇಕು, ಅದನ್ನೆಲ್ಲ ಒಂದು ಕಡೆ ಇಟ್ಕೊತೀನಿ. ನಾನು ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಗ್ ಥರ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಬ್ಯಾಗ್ ಹಾಕ್ಬಿಟ್ರೆ ಇವ್ರದ್ದು ಕನ್ಫ್ಯೂಸ್ ಆಗುತ್ತೆ ಅಂತ ಸುಬ್ಬುದೇ ಒಂದು ಬ್ಯಾಗ್ಗೆ, ನನ್ನ ಸ್ಯಾರೀಸೇ ಒಂದು ಬ್ಯಾಗ್ಗೆ, ನನ್ನ ಡ್ರೆಸ್ಸಸ್ಸೇ ಒಂದು ಬ್ಯಾಗ್ಗೆ, ಮತ್ತು ನಮ್ಮ ಮನೆಯವ್ರದ್ದು ಸಪ್ರೇಟ್. ಸೊ ಈ ಥರ ಆರ್ಗನೈಸ್ ಮಾಡ್ಕೊತೀನಿ. ಸೊ ದಟ್ ಅವ್ರವ್ರ ಬ್ಯಾಗಲ್ಲಿದ್ದರೆ ಸೊ ಈಸಿಯಾಗಿ ನಾವು ಕೂಡ ತಗೋಬೋದು ಹೊರಗಡೆ ಎಲ್ಲಾದರೂ ಹೋಗುವಾಗ. ಮತ್ತು ನಾನು ರೆಗ್ಯುಲರಾಗಿ ಎಲ್ಲೇ ಹೋದ್ರೂ ಒಂದು ಎಕ್ಸ್ಟ್ರಾ ಬ್ಯಾಗ್ ಕ್ಯಾರಿ ಮಾಡ್ತೀನಿ, ಖಾಲಿ ಬ್ಯಾಗು. ಬಿಕಾಸ್ ಇವಾಗ ವಾಶ್ ಮಾಡಬೇಕಾಗಿರೋ ಬಟ್ಟೆನೆಲ್ಲ ಚೆನ್ನಾಗಿರೋ ಬಟ್ಟೆ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಅದಕ್ಕೊಂದು ಸಪ್ರೇಟ್ ಬ್ಯಾಗ್ ಕ್ಯಾರಿ ಮಾಡಿರ್ತೀನಿ. ನಾನು ವಾಶ್ ಮಾಡಬೇಕಾಗಿರೋದೆಲ್ಲ ಆ ಬ್ಯಾಗ್ ಒಳಗಡೆ ಹಾಕ್ಕೊಂಡು ತೊಗೊಬರ್ತೀನಿ. ಸೊ ದಟ್ ಲಾಸ್ಟಲ್ಲಿ ನಮಗೆ ಸಪ್ರೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಹಾಗೂ ಒಂದೊಂದು ಮಿಕ್ಸ್ ಆಗಿಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನಾನು ಸಪ್ರೇಟಾಗಿ ಇಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು.
ಸೊ ಇಲ್ಲಿ ಸುಬ್ಬುದು ಹೊಸ ಬಟ್ಟೆ ಮತ್ತು ಡೈಲಿ ವೇರು ಅದನ್ನೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ಮತ್ತು ಸುಬ್ಬುಗೆ ನಾನು ಆಚೆ ಕಡೆ ಇರೋದೆಲ್ಲ ತೊಗೊಬಿಟ್ಟು ಬರೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಅವನು ತಂದು ಕೊಡ್ತೇನೆ. ಫೈನಲಿ ನಾವೆಲ್ಲನೂ ಪ್ಯಾಕ್ ಮಾಡಿ ಕಾರಿಗೆ ಶಿಫ್ಟ್ ಮಾಡಿದ್ವಿ. ಕಾರಿಗೆ ಶಿಫ್ಟ್ ಮಾಡಿ ನಾನು ರೆಡಿಯಾಗಿದ್ದೀನಿ, ನಮ್ಮ ಮನೆಯವರು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ಸೊ ಎಲ್ಲ ಶಿಫ್ಟ್ ಮಾಡಿದಾಯಿತು. ಇನ್ನೊಂದು 2 ಬ್ಯಾಗ್ ಇದೆ, ಶಿಫ್ಟ್ ಮಾಡಬೇಕು ಅಷ್ಟೇ. ಸುಸ್ತಾಗೋಯ್ತು. ಸೊ ಈ ಥರ ಈ ಒಂದು ಕಾಟ್ ಸೆಟ್ ಥರ ಇದೆ. ಸೊ ಇದನ್ನು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಸೊ ಚೆನ್ನಾಗಿದೆ, ಕಂಫರ್ಟಾಗಿದೆ ಸೆಕೆಗೆ. ಸೊ ಅಷ್ಟೇ, ಹೋಗೋಣ. 11:30 ಆಗಿದೆ ಟೈಮು. ಸೊ ಸಾಯಂಕಾಲ ಒಂದು ಪೂಜೆ ಇದೆ, ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಬನ್ನಿ ಇವಾಗ ಹೊರಡೋಣ. ಸೊ ನಾವು ಲೊಕೇಶನ್ ಕಳಿಸ್ಕೊಂಡು ಲೊಕೇಶನಿಂದ ಬಂದ್ವಿ. ಸೊ ಇಲ್ಲಿ ನಾವು ಊಟಕ್ಕೆ ಅಂತ ನಿಲ್ಸಿದ್ದೀವಿ. ಸುಬ್ಬುಗೆ ನಿದ್ದೆ ಬರ್ತಾಯಿತ್ತು. ಸೊ ಊಟ ಮಾಡಿಬಿಟ್ಟು ಮಲಗಿಸ್ಬಿಡೋಣ ಅಂತ ಹೇಳಿ ಅವ್ರನ್ನ ಊಟಕ್ಕೆ ಕರ್ಕೊಂಬಂದಿದ್ದೀವಿ. ಸೊ ಎಲ್ಲಾದರೂ ಹೋಗ್ಬಿಟ್ಟು ಆರ್ಡರ್ ಮಾಡಿದಾಗ ಒಂದು 1/2 hour ಅಥವಾ 20 minutes ಆರ್ಡರ್ ಕೊಡೋಕ್ಕೆ ಲೇಟ್ ಮಾಡಿದಾಗ ನಮ್ಮ ಸುಬ್ಬು ಹಿಡಿಯೋದಂತೂ ನಾಯಿಪಾಡಾಗಿ ಹೋಗ್ಬಿಡುತ್ತೆ. ಎಲ್ಲೆಲ್ಲೋ ಅವನು ಇರ್ತಾನೆ, ಎಲ್ಲ ಚೆಲ್ತಾನೆ, ಬಿಸಾಕ್ತಾನೆ, ಟೇಬಲ್ ಮೇಲೆಲ್ಲ ಹತ್ತುತ್ತಾ ಇರ್ತಾನೆ. ಫೈನಲಿ ನನ್ನ ತಲೆ ಮೇಲೆ ಹತ್ತು ಕೂತ್ಕೊಬಿಡ್ತಾನೆ. ಅಷ್ಟು ಹೈಪರ್ ಆ್ಯಕ್ಟಿವ್ ಕಿಡ್ ಅವನು. ಸೊ ನೋಡ್ಬೋದು ಹೆಂಗೆ ಮಾಡ್ತಾಯಿದ್ದಾನೆ ಅಂತ. ನೋಡಿ ಅಲ್ಲೆಲ್ಲ ನೀರೆಲ್ಲ ಚೆಲ್ಕೊಂಡು, ಡೈಪರ್ ಹಾಕಿದ್ರು ಕೂಡ ನೀರು ಚೆಲ್ಕೊಂಡು ಎಲ್ಲನೂ ತೇವ ಮಾಡ್ಕೊಂಡಿರೋದು. ಹಂಗೆ ಮಾಡ್ತಾನೆ ಎವ್ರಿ ಟೈಮ್. ಹೋಟೆಲ್ಗೆ ಹೋದಾಗ ಇದೇ ಸ್ಟೋರಿ ಒಂದು. ಸೊ ಫೈನಲಿ ನಾವು ಅವರು ಕಳಿಸಿದ ಲೊಕೇಶನ್ಗೆ ಇನ್ನೇನು ಒಂದು 5-10 minutesಗೆ ರೀಚ್ ಆಗೋದಿತ್ತು. ಸೊ ನಾನು ಈ ವಿಡಿಯೋ ಮಾಡಿಕೊಂಡೆ. ಸೊ ನಾವು ಅರೌಂಡ್ ಒಂದು 4-4:30ಗೆ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ. 4:45ಗೆ ಒಂದು 5 minutes ಇತ್ತೇನೋ. ಆವಾಗ ನಾವು ಲೊಕೇಶನ್ ಹುಡುಕಿ ನನಗೂ ಪ್ರಾಪರಾಗಿ ಗೊತ್ತಿಲ್ಲ. ಇದು ಬೇರೆ ಬೇರೆ ರೂಟಲ್ಲಿ ಬಂತು. ನಾನು ನೋಡಿದ ರೂಟೇ ಬೇರೆ, ಇದೇ ಬೇರೆ ಇತ್ತು. ಲಾಸ್ಟ್ ಒಂದು 2 times ಬಂದಿದ್ದೀವಿ, ಬಟ್ ಈ ಲೊಕೇಶನಲ್ಲಿ ಯಾವಾಗೂ ಬಂದಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಡಿಲೇನೇ ಆಯಿತು ಬರೋಷ್ಟರಲ್ಲಿ. ಸೊ ನಾವು ಬರೋವರೆಗೂ ಇನ್ನೂ ಏನು ಶಾಸ್ತ್ರ ಶುರು ಮಾಡಿರಲಿಲ್ಲ, ಅಂದರೆ ಪೂಜೆ ಏನು ಸ್ಟಾರ್ಟ್ ಆಗಿರಲಿಲ್ಲ. ಬಂದ ಮೇಲೆ ಸ್ಟಾರ್ಟ್ ಆಯಿತು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫೈನಲಿ ನಾವು ರೀಚ್ ಆಗಿದ್ದು 5 o'clock ಅಷ್ಟಾಗಿತ್ತು. ಸೊ ನೆಕ್ಸ್ಟ್ ಏನೆಲ್ಲ ಶಾಸ್ತ್ರ ಮಾಡಿದ್ರು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನಿದ್ರು ಮತ್ತು ಬ್ಲೌಸಸ್ ಬಗ್ಗೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.